ಸೊ ವೆಲ್ಕಮ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಸೊ ನಾನು ಇವತ್ತು ಒಂದು ಬಾಕ್ಸಲ್ಲಿ ಈ ಥರ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಜುಗಾಡ್ ಮಾಡಿಬಿಟ್ಟು. ಸೊ ಏನಿಲ್ಲ, ಕಳೆ ಔಷಧಿ ಹೊಡೆಯೋದಕ್ಕಷ್ಟೇ. ಇದು ಕೆಳಗಡೆ ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಗೋಣಿ ಚೀಲನ ಸೈಡಲ್ಲೂ ಸ್ವಲ್ಪ ಬಿಟ್ಟಿದ್ದೀನಿ, ಈ ಕಡೆ ಸೈಡಲ್ಲೂ ಸ್ವಲ್ಪ ಬಿಟ್ಟಿದ್ದೀನಿ, ಸೆಂಟ್ರಲ್ಲೆಲ್ಲ ಫುಲ್ ಕಟ್ಬಿಟ್ಟಿದ್ದೀನಿ. ಯಾಕಂದರೆ ಔಷಧಿ ಬೀಳ್ತಾ ಇರುತ್ತಲ್ವ, ಬಾಕ್ಸ್ ಇದ್ರೆ ನೆಂದೋಗ್ಬಿಡುತ್ತೆ. ಇದಾದರೆ ಹಂಗೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಳ್ಕೊಂಡು ಅದು ಸೆಂಟ್ರಲ್ ಮಾತ್ರ ಔಷಧಿ ಹೊಡ್ಕೊಂಡು ಹೋದರೆ ಸಾಕು. ಈ ಆಷಾಢದಲ್ಲಿ ಎಷ್ಟು ಗಾಳಿ ಇದ್ರೂ ಗಿಡಗಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೋಡಿ, ಈ ಥರ ನಾವು ಸೇವಂತಿಗೆ ಗಿಡದಲ್ಲಿ ಸೆಂಟ್ರಲ್ಲಿ ಸಾಲು ಇರುತ್ತಲ್ವ, ಈ ಸಾಲಲ್ಲಿ ಅದನ್ನು ನೀಟಾಗಿ ಆ ಸಾಲು ಎಷ್ಟು ಬರುತ್ತೋ ಅಷ್ಟಿಗೆ ಮಾತ್ರ ಡೈಮೆನ್ಷನ್ ತೊಗೊಂಡು ಮಾಡಿದ್ದು ನಾನು. ಸೊ ಫ್ಲಾಟನ್ನೆಲ್ಲ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಎರಡು ಸೈಡು ಬೆಡ್ಗಳಿದಾವಲ್ಲ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು, ಆದರೂ ಏನು ತೊಂದರೆ ಇಲ್ಲ ಗುರು, ಚೆನ್ನಾಗಿ ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ಯಾವ ಥರ ಸ್ಪ್ರೇ ಆಗ್ತಾಯಿದೆ ಅಂತ. ಸೊ ಒಣಗಿದಾದ್ಮೇಲೆ ತೋರಿಸ್ತೀನಿ ರೀ. ಸೊ ನೋಡಿ ಯಾವ ಥರ ಒಣಗಿದೆ ಅಂತ, ಫುಲ್ ನೀಟಾಗಿ ಒಣಗಿದೆ. ಪಕ್ಕದಲ್ಲಿರೋ ಗಿಡಕ್ಕೆ ಯಾವುದೇ ಥರ ಹಾನಿ ಆಗಿಲ್ಲ. ನೋಡಿದ್ರಾ? ಒಂದು ಸ್ವಲ್ಪ ನಿಮ್ಮ ಮನೇಲಿ ಕುಕ್ಕರು ಏನಾದರೂ ಆರ್ಡ್ರ್ ಮಾಡಿದ್ರೆ ಬಂದಿರುತ್ತಲ್ಲ ಬಾಕ್ಸು, ಆ ಥರ ಬಾಕ್ಸಲ್ಲಿ ನಾನು ಕೂಡ ಮಾಡ್ಕೊಂಡಿದ್ದು. ನಿಮಗೂ ಏನಾದರೂ ಬೇಕು ಅಂದರೆ ಆರಾಮಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಯೂಸ್ ಆಗುತ್ತೆ ಗುರು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟಾಟಾ, ಬೈ ಬಾಯ್.